ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಇಷ್ಟೊಂದು ಕಷ್ಟ ಹೋಗ್ತಾ ಇದ್ದೀರಾ? ಹೌದು, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಟೈಮು ಈಗ 5:45 ಆಗಿದೆ. ಹಬ್ಬ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಚಾರ್ಜರ್ ಇಲ್ಲ, ಹೋಗೋ ಗಂಟ ಮಲ್ಕೋ ಅಂದರೆ ಸೀತಾ ಫೋನ್ ಕೇಳ್ತಾವಳೆ. ಊರಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಬೆಳಗ್ಗೆ 4 ಗಂಟೆಗೆ ಅಪ್ಪ ಮನೆಗೆ ಹೋಗಿ ನೋಡ್ಬೇಕು ಆ ಕತೆ ಏನಾಗಿದೆ ಅಂತ. ಬಸ್ ಇಳಿದ್ಮೇಲೆ ಸಿಗ್ತೀನಿ. ನಿದ್ದೆ ಮಾಡ್ತೀನಿ. ಸಿಗ್ತೀನಿ. ಬಾಯ್. 6 ಗಂಟೆ ಆಯಿತು. ಈಗ ಬಸ್ ಅರ್ಧ ಗಂಟೆಗೆ ಬಂದ್ಬಿಟ್ಟಿದ್ದೀವಿ. ಬೇಗ ಬಸ್ನ ಈಗ 6 ಗಂಟೆಗೆ ಎದ್ದು ಬಂದಿನಿ. ಹೋಗಿ ಮಲಗಿದ್ದು ಆಮೇಲೆ ಕೆಲಸ ಮಾಡ್ಕೊಳ್ಳೋದು. ಮನೆಗೆ ಹೋಗಿ ಏನು ಪರಿಸ್ಥಿತಿ ಆಗೈತೆ ಅಂತ ಅಂದ್ಬಿಟ್ಟು ಹೋಗಿ ನೋಡ್ತೀನಿ. ಮನೆಗೆ ಬಂದ್ಬೇಕ ಹೋಗಿ ಸ್ವಲ್ಪ ಹೊತ್ತು ಮಲಕತ್ವಿ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂತ. ಒದ್ದೆ ಆಗಿಲ್ಲ ಕಣಿಡೆ. ಅದು ಚಳಿಗೆ ಹಂಕ ಆಗಿರೋದು. ಇಡು ಅಲ್ಲಿ ಸರಿ ಹೋಗುತ್ತೆ. ಬಂದ ತಕ್ಷಣ ಇಳ್ದೊಂದು ರಾಮಾಯಣ ಮಲಿಕತ್ತೀನಿ ಎಂದವ ಅಲಿತ ನಿಂತಾಳೆ ನೋಡಿ. ಹೋಗಿ 1:30 ಗಂಟೆ ಮಲಗಿದ್ದು. ಆಮೇಲಿಂದ ಎದ್ದು ಕೆಲಸ ಮಾಡೋಣ. ಆಮೇಲಿಂದ 7 ಗಂಟೆಗೆ ಎದ್ದು ಅಲ್ಲಿ ಆಮೇಲಿಂದ ಸಿಗ್ತೀನಿ ನಿಮಗೆ. ಬಾಯ್. ಅಲ್ಲೇ ಗುರಿ ಹಾಕಿ ಇವಳು ಸ್ನಾನ ಆಯಿತು. ಸ್ಕೂಲಿಗೆ ನೋಡಿ ರೆಡಿಯಾಗಿ ಕೂತಿದ್ದಾಳೆ ನೋಡಿ ಗೈಸ್. ತಿಂಡಿ ಏನು ಮಾಡ್ತಿಲ್ಲ. ನಮ್ಮ ಮಮ್ಮಿ ಸಾಂಬಾರು ಕೊಟ್ಟು ಕಳಿಸಿದ್ದು ನೆನ್ನೆ. ಅದೇ ಐತೆ ಇಲ್ಲಿ. ಸಾಂಬಾರು ಐತೆ. ಹುಳಿಯನ್ನ ಗೊಜ್ಜು ಐತೆ. ಬೇಕು ಅಂದರೆ ಹುಳಿಯನ್ನ ಕಲಿಸ್ಕೊಡ್ತೀನಿ. ಇಲ್ಲ ಅನ್ನ ಸಾಂಬಾರು ತಗೊಂಡೋಗ್ಲಿ ಅಂತ ಅಂದ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ. ಇವಾಗ ಇವಳಿಗೆ ತಲೆ ಬಾಚಬೇಕು. ತಲೆ ಬಾಚಿ ರೆಡಿ ಮಾಡಿ ಕಳಿಸಿದ್ರೆ ಆಯಿತು. ಬೆಳಗ್ಗೆನೇ ಕೂಗಾಡ್ತಿದ್ದು ನನ್ನ ತಲೆ ಅಂತ ಅಂದ್ಕೊಂಡು. ತಲೆ ಬಾಚೋದೇ ಒಂದು ದೊಡ್ಡ ಸಾಹಸ ಅಂತ ಅಂದ್ಕೊಂಬಿಟ್ಟವಳೆ ಇವ. ತಲೆ ಒಂದು ಬಾಚಿದ್ರೆ ಅಲ್ಲಿಗೆ ಇಳಿದು ರೆಡಿ ಆಯಿತು. ಆಮೇಲೆ ಇಂದ ಮಾತಾಡಲಿ ಅಲ್ವಾ. ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ಲು. ಸ್ನಾನ ಮಾಡು ಅಂತಂದರೆ ಸೋಂಬೇರಿ ಕೈಸುಳು. ಫುಲ್ ಸೋಂಬೇರಿ. ಆಗಲೇ ತಿಂಡಿ ತಿಂದಾಯಿತು. ಲಂಚ್ ಬ್ಯಾಗು ರೆಡಿ. ಇವಳು ವ್ಯಾನ್ ಇನ್ನೂ ಬಂದಿಲ್ಲ. ವ್ಯಾನ್ ಬಂದ ಮೇಲೆ ಕಳಿಸ್ಬಿಟ್ಟು ಮೇಲಿಂದ ಕೆಲಸ ಎಲ್ಲನೂ ಶುರು ಮಾಡಬೇಕು. ನಾಳೆ ಸಿಗುತ್ತೆ ಬರ್ತಾಳೆ. ಹಣೆಗೆ ಇಟ್ಕೊಂಡಿಲ್ಲ ನೋಡಿ ಗೈಸ್. ಹಣೆಗೆ ಇಟ್ಕೊಳ್ತೀನಿ. ಸುಮ್ಮನೆ ನಿಂತಿದ್ದಾಳೆ. ಫ್ಲಿಪ್ಕಾರ್ಟಲ್ಲಿ ಹೇರ್ ಡ್ರೈಯರ್ ಬುಕ್ ಮಾಡಿದ್ವಿ. ಬಂತು ನೋಡಿ. ಇಲ್ಲಿ ಬಿಸಿ ಗಾಳಿ ತಗೋತಿದ್ದಾಳೆ ಸೀಮಿತ. ಬಿಸಿ ಗಾಳಿನ ಚಳಿಗೂ ಅದಕ್ಕೂ ಸರಿಗಿದೆ ಅಂತ ಅಂದ್ಬಿಟ್ಟು ಬಿಸಿ ಗಾಳಿ ತಗೋತಾವೆ. ಹೇರ್ ಡ್ರೈಯರ್ ಬುಕ್ ಮಾಡಿದ್ವಿ. ಹೇರ್ ಡ್ರೈಯರು ಮತ್ತು ಹೇರ್ ಸ್ಟ್ರೈಟ್ನರು ಮತ್ತು ಒಂದು ಬಾಚಣಿಗೆ. ಈ ಬಾಚಣಿಗೆ ಇದು 3 ಬಂತು. 272 ರೂಪಾಯಿ. ಕ್ಯಾಶ್ ಆನ್ ಡೆಲಿವರಿ ಮಾಡಿದೆ. ಅಯ್ಯೋ ಮೀಶೋದಲ್ಲಿ ಹೊಸತಿನೇ ಮೋಸ ಹೋಗಿ ಆ ಟ್ರಿಪೋರ್ಟ್ ಸ್ಟ್ಯಾಂಡು ಬರ್ನಿಲ್ಲ, ಈ ಕಡೆ ದುಡ್ಡು ಬರ್ನಿಲ್ಲ. ನುಂಗಿ ನೀರು ಕುಡಿದೋ ಬೇವಸ್ತುಗಳು ಅದಾಗ ಏನು ಮಾಡೋದು. ಇದು ಹಾಗೆ ಇವು ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಏನೋ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೆ. ಬಂದರು, ಕ್ಯಾಶ್ ಕೊಟ್ಬಿಟ್ಟು ಇಸ್ಕೊಂಡು ತಗೊಂಡು ಹೋದ್ರು. ಸಾಕಪ್ಪ ಸಾಕು ಅನ್ನಂಗೆ ಆಗಿದೆ. ಈ ಆನ್ಲೈನ್ ಶಾಪಿಂಗ್ನಲ್ಲಿ ಫಸ್ಟು ಇದನ್ನೇ ಮಾಡಬಾರ್ದು. ಅದರಲ್ಲೂ ಮೀಶೋದಲ್ಲಂತೂ ಸತ್ರು ಅದ್ರಲ್ಲಿ ತಗೋಬಾರ್ದು ಅಂತ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಮೋಸ ಮಾಡಬೇಕು, ಆದರೆ ಇಷ್ಟೊಂದೆಲ್ಲ ಮೋಸ ಮಾಡಬಾರ್ದು ಅಲ್ವಾ. ಚೆನ್ನಾಗಿ ನೋಡ್ಕೊತಾ ಇದ್ದಾನೆ.
ಗಂಟೆ ಆಯ್ತಾ ಬಂತು ಗೈಸ್. ಇಷ್ಟೊತ್ತಾದರೂ ಸೋಂಬಿ ಥರ ಟಿ ವಿ ನೋಡ್ಕೊಂಡು ಅದು ನೋಡ್ತಾ ಕೂತಿದ್ದೀನಿ. ನನಗಂತೂ ಬೇಜಾರಾಗೋಗಿದೆ. ಯಾಕೋ ತುಂಬ ಬೋರು, ಯಾಕೋ ವಿಪರೀತ ಸೋಂಬೇರಿ ಥರ ಆಗಿಬಿಟ್ಟಿದ್ದೀನಿ. ತಿಂಗಳಾಯ್ತಾ ಬರ್ತಿದೆ, ಯಾವುದಕ್ಕೂ ದುಡ್ಡಿಲ್ಲ ಅಂತ ಗೊತ್ತಿದ್ರು ಯಾವುದಕ್ಕೂ ತಲೆಗೆ ಹಾಕೊಳ್ದೇನೆ ಇರ್ತಾರೆ ಅಂತಾರಲ್ಲ, ಆ ರೀತಿ ಆಗಿದೆ. ಯಾಕೋ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆದಂಗೆ ಆಗಿದೆ. ಕಾರಣ ಏನು ಅಂತ ಅಂದರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಯಾಕಾಗ್ತಿಲ್ಲ ಅಂತ ಅಂದರೆ ಈ ಕಡೆ ಯೂಟ್ಯೂಬಲ್ಲೂ ಏನೂ ಆಗ್ತಾ ಇಲ್ಲ. ಏನೇ ಮಾಡೋಕ್ಕೆ ಹೋದ್ರೂ ಒಂದು ರೀಚ್ ಆದರೂ ಮಾಡೋಣ ಅಂದರೆ ಯಾವುದು ವ್ಯೂಸ್ ಆಗ್ತಿಲ್ಲ, ರೆಕಮೆಂಡ್ ಆಗ್ತಿಲ್ಲ. ಯಾಕೆ ಹೀಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಯಾಕೋ ಸ್ವಲ್ಪ ಬೇಜಾರು. ಏನೂ ಆಗ್ತಾ ಇಲ್ಲ, ಏನೂ ಇದು ಮಾಡೋಕ್ಕಾಗ್ತಿಲ್ಲ, ವ್ಯೂಸು ಆಗ್ತಿಲ್ಲ, ಯಾರು ಬಂದು ನೋಡ್ತಾನೂ ಇಲ್ಲ. ಗೌರಿ ಗಣೇಶ ಹಬ್ಬದ್ದು ವ್ಲಾಗೆಲ್ಲನೂ ಮಾಡಿ ಹಾಕಿದ್ದೆ, ಒಬ್ಬರು ವ್ಯೂಸ್ ಯಾಕೋ ಜಾಸ್ತಿ ಆಗ್ತಾನೆ ಇಲ್ಲ. ಏನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ನಾವು ಮಾಡೋದನ್ನೆಲ್ಲನೂ ಮಾಡ್ತಾಯಿದ್ದೀನಿ, ಆದರೆ ಯಾಕೆ ಹಿಂಗೆ ಆಗ್ತಿದೆ ನನಗೆ ಸರಿಯಾಗಿ ಕಾನ್ಸಂಟ್ರೇಷನ್ನು ಒಂದು ಕಡೆ ಕಾನ್ಸಂಟ್ರೇಷನ್ನ ಮಾಡೋದಕ್ಕಾಗ್ತಿಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಏನೋ ಒಂದು ಮಾಡೋಣ, ಹೆಂಗೋ ಒಂದು ಆಗುತ್ತೆ ಅಲ್ವಾ. ಒಂದು ನೆನ್ನೆ ಇಟ್ಬಿಟ್ಟು ಹೋಗಿದ್ದು ಬಟ್ಟೆ ಮಳೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅರ್ಧಂಬರ್ಧ ಒಣಗಿತ್ತು. ಅದಕ್ಕೆ ಒಣಗಾಕ್ತಾಯಿದ್ದೆ, ಇಲ್ಲೇ ಮೇಲೆ ತಂತಿ ಮೇಲೆ ಒಣಗಾಕ್ತಾಯಿದ್ದೆ. ಒಣಗಾಕಾಯಿತು. ಒಂದು ಸ್ವಲ್ಪ ಪಾತ್ರೆ ಇದೆ, ಎಲ್ಲನೂ ತೊಳೆದ್ಬಿಟ್ಟು ಇದು ಮಾಡಬೇಕು. ಏನು ಸ್ನಾನ ಇನ್ನೂ ಆಗಿಲ್ಲ, ಸ್ನಾನಗಿನ ಮಾಡ್ಕೊಬೇಕು, ಇದು ಮಾಡಬೇಕು. ಟಿ ವಿ ಓಡ್ತಾ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಇನ್ನು ನಾಳೆ ನಸಿಹಿತನ ಬರ್ತಡೆ, ಅವಳಿಗೊಂದು ವೀಡಿಯೋ ಮಾಡಿ ಹಾಕಬೇಕು. ಅದೊಂದು ಮಾಡಬೇಕು, ಮಾಡ್ತೀನಿ. ನೋಡೋಣ. ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲ ಯೂಟ್ಯೂಬರ್ಸ್ ಬೆಳಗ್ಗೆ ಅವ್ರು ದುಡ್ಡು ಮಾಡ್ಕೋತಾರೆ, ಅವ್ರಿಗೆ ಯಾಕೆ ಇದು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಯಾಕೆ ಅಂತ ಅಂದರೆ ಏನು ಗೊತ್ತಾ, ಆಸ್ತಿ ಪಾಸ್ತಿ ದುಡ್ಡು ಮನೆ ಎಲ್ಲ ಲೈಫ್ ಸ್ಟೈಲ್ನು ಎಂಜಾಯ್ ಮಾಡ್ತಿರೋವ್ರನ್ನೇ ಜಾಸ್ತಿ ಬೆಳೆಸ್ತಾ ಇತ್ತು ಅಂತ ಅಂದರೆ, ಇರೋರೇ ಎಲ್ಲ ಬೆಳೆದು ಎಲ್ಲ ಅವ್ರ ಮಕ್ಳಿಗೆ ಎಲ್ಲ ಸೆಕ್ಯೂರ್ ಮಾಡ್ಕೋತಿದ್ದಾರೆ ಅಂತ ಅಂದರೆ, ನಾನು ಅಷ್ಟೇ ನನ್ನ ಮಗಳು ಸೆಕ್ಯೂರ್ಗೋಸ್ಕರನೇ ಮಾಡ್ತಾ ಇರೋದು, ಬೇರೆ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಅದರಿಂದ ನೀವು ನಮ್ಮಂಥವ್ರನ್ನೂ ಸ್ವಲ್ಪ ನೋಡಿ ಸ್ವಲ್ಪ ಬೆಳೆಸಿ ಅಂತ ಅಂದ್ಬಿಟ್ಟು ಅಷ್ಟೇ ನಾವು ಕೇಳೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಜಾಸ್ತಿ ಕೇಳ್ತಾ ಇತ್ತು ಅಂತಂದರೆ ಬೆಗ್ಗಿಂಗ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಕೇಳಬೇಕಾ ಅಂತ ಆ ರೀತಿ ಮಾತು ಕೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಇಷ್ಟು ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗಳ ಸಪೋರ್ಟ್ ಇದ್ರಷ್ಟೇ ಏನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯವಾದರೆ ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಸಿ ಯು ಸೂನ್, ಬಾಯ್.